ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಸ್ಗೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ನಾವು ಮೊಸರನ್ನ ದಿಢೀರಾಗಿ ಮೊಸರನ್ನ ಹೇಗ್ ಮಾಡ್ಕೊಳ್ಳೋದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ರುಚಿಯಾಗಿರುವಂತಹ ಮೊಸರನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಮೊಸರನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 1 ಲೋಟ ಅಕ್ಕಿಲಿ ಅನ್ನ ಮಾಡ್ಕೊಂಡಿದ್ದೀನಿ, ಮೊಸರು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಇಂಗು, ಒಂದೇ 1 ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ, 1 ಮೆಣಸಿನ ಹಣ್ಣನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಎಮರ್ಜೆನ್ಸಿ ಇರುವಾಗ ನಾವು ಇದನ್ನ ಮಾಡ್ಕೋಬಹುದು. ಹೇಗ್ ಮಾಡೋದು ಅಂತ ನೋಡೋಣ. ಜೊತೆಗೆ ಸ್ವಲ್ಪ ಒಣದ್ರಾಕ್ಷಿನ ತಗೊಂಡಿದ್ದೀನಿ. ಮೊದಲಿಗೆ ಅನ್ನಕ್ಕೆ ನಾವು ಸಾಕಾಗುವಷ್ಟು ಮೊಸರು ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು ಕಲ್ಸ್ಕೊಳ್ಳೋಣ. ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೀನಿ. ತುಂಬಾ ಗಟ್ಟಿ ಮೊಸರಲ್ಲಿ ಹಾಕೊಂಡು ಮಾಡೋದು ಬೇಡ. ಸ್ವಲ್ಪ ಮೊಸರು ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡ್ರು ಸರಿ, ಅಥವಾ ಸ್ವಲ್ಪ ಹಾಲು ಹಾಕೊಂಡ್ರು ಸರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಅದಕ್ಕೆ ಕಲ್ಸಿಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿನೇ ಇದೆ. ಒಗ್ಗರಣೆ ಆದ್ಮೇಲೆ ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವು ಅದನ್ನ ಸರಿ ಮಾಡ್ಕೋಬಹುದು. ನೆಕ್ಸ್ಟ್ ಇವಾಗ ಒಗ್ಗರಣೆ ಹಾಕೋಣ. ನಾನಿಲ್ಲಿ ಒಂದ್ ಚಿಕ್ಕ ಬಾಂಡಿನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದೇ ಒಂದ್ ಚಿಕ್ಕ ಸ್ಪೂನ್ ಆಗುವಷ್ಟು ಎಣ್ಣೆ ತಗೊಂಡಿದ್ದೀನಿ. ಸೊ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಚಟಪಟ ಅಂತ ಸೌಂಡ್ ಆಗ್ತಿದ್ದಂಗೆನೆ ನಾನಿಲ್ಲಿ ಜೀರಿಗೆನ ಸೇರಿಸಬೇಕು. ಸಾಸಿವೆ ಒಂದೊಂದಾಗಿ ಸಿಡಿತಾ ಇದೆ. ಈಗ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಬೆಂದ ತಕ್ಷಣ ನಾವಿವಾಗ ಚೂರು ಇಂಗು, ಹಿಂಗೆ ಹಾಕಿದ ತಕ್ಷಣ ನಾನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಬಿಟ್ಟು ಮೆಣಸೆ ಹಣ್ಣು ಹಾಕೋತಾ ಇದ್ದೀನಿ, ಸೀದೋಗ್ಬಿಡುತ್ತೆ ಅಂತ. ಸೊ ಮೆಣಸೆ ಹಣ್ಣು ಹಾಕಿದ ತಕ್ಷಣ ಮಿಕ್ಸ್ ಮಾಡಬೇಕು. ಒಗ್ಗರಣೆನ ಮಿಕ್ಸ್ ಮಾಡ್ಕೊಬಿಡೋಣ. ಸೊ ಇವಾಗ ನಾವು ಒಣದ್ರಾಕ್ಷಿ ಇಟ್ಕೊಂಡಿದ್ವಿ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಬೇಕಂದ್ರೆ ನೀವು ಇದಕ್ಕೆ ದಾಳಿಂಬೆನೂ ಹಾಕೋಬಹುದು. ದಾಳಿಂಬೆನ ಬಿಡಿಸಿ ಹಾಕೋ ತನಕ ಲೇಟ್ ಆಗುತ್ತೆ ಅಂತಂದ್ರೆ ಎಲ್ಲರ ಮನೇಲೂ ಡ್ರೈ ಫ್ರೂಟ್ಸ್ ಇರುತ್ತೆ, ಅದರಿಂದ ನಾನು ದ್ರಾಕ್ಷಿ ಹಾಕೋತಾ ಇದ್ದೀನಿ. ಇಷ್ಟ ಆಗೋರು ಗೋಡಂಬಿ ಹಾಕೋಬಹುದು. ಅದನ್ನ ಫ್ರೈ ಮಾಡಿ ಹಾಕ್ಬೇಕಾಗುತ್ತೆ, ಅದಕ್ಕೋಸ್ಕರ ನಾನು ದ್ರಾಕ್ಷಿನ ಹಂಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟನ್ನ ಇವಾಗ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಬೇಕಾದ್ರೆ ನೀವು ಯಾವ ಕನ್ಸಿಸ್ಟೆನ್ಸಿ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲಿ ತುಂಬಾ ಗಟ್ಟಿ ಇದೆ, ಅದರಿಂದ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಹಾಲು ಕೂಡ ಸೇರಿಸ್ಕೋಬಹುದು. ನಾನು ಫ್ರೆಶ್ ಆಗಿರೋ ಮೊಸರು ಯೂಸ್ ಮಾಡಿದ್ದೀನಿ, ಅದು ಸ್ವೀಟ್ ಇದೆ. ಹಾಲು ಹಾಕಿದ್ರೆ ಇನ್ನೂ ಸ್ವೀಟ್ ಆಗುತ್ತೆ. ಅದು ತುಂಬಾ ಸ್ವೀಟ್ ಆದ್ರೆ ಚೆನ್ನಾಗಿರಲ್ಲ ಅಂತ ನಾನು ನೀರು ಸೇರಿಸ್ಕೊತಾ ಇದ್ದೀನಿ. ಮೊಸರೇನಾದ್ರೂ ಹುಳಿ ಇದೆ ಅಂತ ಅನ್ನೋದಾದ್ರೆ ಹಾಲು ಸೇರಿಸ್ಕೋಬಹುದು, ಇಲ್ಲಾಂದ್ರೆ ನೀರ್ನ ಕೂಡ ಸೇರಿಸ್ಕೊಳ್ಳಿ. ನಾನು ಕೆನೆ ಬರಿತಾ ಇರುವಂತ ಮೊಸರನ್ನ ಹಾಕಿರೋದ್ರಿಂದ ನೀರು ಹಾಕ್ತಿದ್ದೀನಿ. ಅದೇನು ಡಿಫ್ರೆನ್ಸ್ ಅಂತ ಅನ್ಸಲ್ಲ, ತೆಳು ಆದಂಗೂ ಅನ್ಸಲ್ಲ. ಇನ್ ಕೇಸ್ ನೀವು ತಗೊಂಡ್ರೋ ಮೊಸರು ತೆಳು ಇದೆ ಅಂತ ಅನ್ಸಿದ್ರೆ ನೀರು ಹಾಕೋದು ಬೇಕಾಗಲ್ಲ. ಕ್ವಿಕ್ ಆಗಿ ರುಚಿಯಾಗಿ ಮಾಡ್ಕೋಬಹುದಾದಂತಹ ಮೊಸರನ್ನ ರೆಡಿ ಆಗಿದೆ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ನಿಮ್ಗೂ ತುಂಬಾನೇ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಮೊಸರನ್ನ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸ್ಕೊಡಿ.